ನೋಡಿ ಹೋಟೆಲ್ಲು ನಿಮಗೆ ಎಷ್ಟು ದೊಡ್ಡದಾಗಿದೆ ಅಂತ ಕಾಣಿಸಲ್ಲ, ಎಷ್ಟು ಚಿಕ್ಕದಾಗಿದೆ ಅಂತ ಕಾಣಿಸುತ್ತೆ. ನೋಡಿ ಇಷ್ಟೇ ಇರೋದು, ನಾನು ಕಾಣಿಸಿಲ್ಲ ಅಷ್ಟೇ. ಚಿಕ್ಕದು ಹೋಟೆಲ್ಲು ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ನೀವು ಮಟನ್ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಬರಬೇಕು. ಚರ್ಬಿ ಮಟನ್ನು ಇಲ್ಲಿ ಚರ್ಬಿ ಮಟನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ನಾವು ಹುಡಿಕೊಂಡು ಬೆಳಗ್ಗೆನೇ ಎದ್ದು ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀವಿ ಮೈಸೂರಿಂದ. ನೋಡಿ ಇದು ಸಂತೆಮರಳ್ಳಿ ಸರ್ಕಲ್ಲು. ಇಲ್ಲಿಂದ ಬಂದು ಹಿಂಗೆ ಬಂದರೆ ನಾವು ಇಲ್ಲಿಗೆ ಮಹೇಶ್ ಮಿಲ್ಟ್ರಿ ಹೋಟೆಲ್ ಬರ್ತೀವಿ. ಮೈಸೂರಿಂದ 25 ಕಿಲೋಮೀಟ್ರ್ ಇದೆ. ನೋಡಿ ಅದ್ರ ಪಕ್ಕದಲ್ಲಿ ನಿಮಗೆ ಚಿಕ್ಕ ಅಂಗಡಿಗಳೆಲ್ಲ ಕಾಣಿಸುತ್ತೆ. ನಾವು ಬೆಳಗ್ಗೆನೇ ಎದ್ದು ಬೇಗ ಬಂದುಬಿಟ್ಟಿದ್ದೀವಿ. ಸೊ ನೀವು ಬಂದರೆ ಒಂದು 6:30 7 ಗಂಟೆ ಬೇಗ ಬನ್ನಿ. ಇಲ್ಲ ಅಂತಲೇ ನಿಮಗೆ ಚರ್ಬಿ ಮಟನ್ ಬಿರಿಯಾನಿ ಸಿಗೋಲ್ಲ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಹುಡುಕೊಂಡು ಇಲ್ಲಿ ಗಂಟೆ ಬಂದಿದ್ದೀವಿ. ಎಲ್ಲ ನೀವೇ ರೆಡಿ ಮಾಡ್ತೀರಾ? ಫುಲ್ ಎಲ್ಲ. ಅವ್ರು ಇರೋ ಮೊದಲೇ ನಾವು ಒಂದು 3 ವರ್ಷ ಥರ ಇತ್ತು. ಆಮೇಲೆ ತೀರೋದ್ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ. ನಿಮ್ಮ ಬಾಮೈದವ್ರು ಫಸ್ಟ್ ಮಾಡಿದಾಗಲಿಂದ? ಹಾಂ, ಬಾಮೈದವ್ರು ಅವರೇ ಫಸ್ಟ್ ಕರಿಯಪ್ಪ ಅಂತ ಹೆಸರು, ಮಹೇಶ್ ಅಂತವ್ರ ಹೆಸರು. ಅಂದರೆ ಅಡ್ರೆಸ್ಸಲ್ಲಿ ಕರಿಯಪ್ಪ ಅಂತ ಕರೀತಿದ್ರು. ಇಲ್ಲಿ ಫೇಮಸ್ ಆಗಿರೋದೆಲ್ಲ ಕರಿಯಪ್ಪ ಅಂತ. ಜಾಸ್ತಿ ಫೇಮಸ್ಸು ಕರಿಯಪ್ಪ ಅಂತ ನಮ್ದು ಜಾಸ್ತಿ. ಅಂದರೆ ಹಿಂದವರು, ಈಗಿನವರೆಲ್ಲ. ಎಷ್ಟು ಗಂಟೆಯಿಂದ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಸರ್? 8 ಗಂಟೆಗೆ ಸ್ಟಾರ್ಟ್ ಆಯ್ತಾರೆ. 8 ಗಂಟೆಗೆ. ಆಮೇಲೆ 8 ಗಂಟೆಯಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 10:30 11 ಗಂಟೆ ಗಂಟೆ ಕೊಡ್ತೀವಿ. 10:30 11 ಗಂಟೆ ಅಂತ ಬಿರಿಯಾನಿ. ಆಮೇಲೆ ಮಾಮೂಲಿ 12 ಗಂಟೆಗೆ ಮುದ್ದೆ, ರೈಸು, ಬೋಟಿ, ಕೈಮಾ ಉಂಡೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. 9:30 ಅಷ್ಟೊತ್ತು ಮುಂಚಿತ ಮಾಡ್ತೀವಿ. ಭಾನುವಾರ 2 ಸರಿ ಮಾಡ್ತೀರಾ ಬಿರಿಯಾನಿ? ಭಾನುವಾರ, ಶುಕ್ರವಾರ, ಮಂಗಳವಾರ ಒಂದೊಂದು. ತರಂಗ
ಬೆಳಗ್ಗೆನೇ ಬಂದು ಕಾಯ್ಕೊಂಡು ಕೂತ್ಕೊಂಡು ಬಿರಿಯಾನಿ ಗಮ್ ಅಂತ ಇದೆ. ಈಗ ಎಷ್ಟು ಚೆನ್ನಾಗಿ ಗಮ್ ಅಂತ ಇದೆ ಅಂತಂದರೆ ಬಂದರೆ ಸ್ಮೆಲ್ಗೆ ಅಂತ ಅನ್ಸುತ್ತೆ. ಹೆಂಗೆ ತಿಂದರೆ 1-2 ಪ್ಲೇಟ್ ತಿನ್ಬೇಕು, ಚೆನ್ನಾಗಿ ಆ ಥರ ತಿನ್ನಬೇಕು. ಹಾಂ, ಯಾವ ಊರು? ಇದೇ ಊರಾ? ಮಂಡ್ಯನಾ? ಹಾಂ ಹಾಂ. ಲಾಸ್ಟಲ್ಲಿ ನೀವೇ ರಿವ್ಯೂ ಹೇಳ್ಬಿಡಿ 3 ಜನ ಹೆಂಗಿದ್ರು. ಹೆಂಗಿದೆ ಬಿರಿಯಾನಿ? ಸೂಪರ್. ಚರ್ಬಿ ಕೇಳ್ತಿರಲ್ಲ, ಚರ್ಬಿ ಬಿರಿಯಾನಿ ಇಲ್ಲಿದೆ ನೋಡಿ. ಚರ್ಬಿ ಬಿರಿಯಾನಿ ಒಂಥರ ಟೆಕ್ಸ್ಚರ್ ಸಖತ್ತಾಗಿದೆ, ಒಂಥರ ಸೂಪರ್. ಬಿಸಿ ಜಾಸ್ತಿ, ಸ್ವಲ್ಪ ದಂಡದಾದ್ಮೇಲೆ ತಿಂದರೆ ಅಂದರೆ ನನಗೆ ಅಭ್ಯಾಸ, ನಿಮಗೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ತಿಂದು ನೋಡಿ ಹೇಗಿದೆ. ನನಗಂತೂ ಸೂಪರ್ ಖಾರಾಗಿದೆ ಅನಿಸುತ್ತೆ. ಜೊತೆಗೆ ಸಾಂಬಾರು ಪುಡಿ ಇರ್ತಾರೆ, ಇರುತ್ತೆ, ಚರ್ಬಿ ಕಾಣಿಸ್ತಿದೆ. ಮಾಂಸ ಸಖತ್ತಾಗಿದೆ. ಮಾಂಸ ಅಂತೂ ರೈಸ್ ಅಂತೂ ಇನ್ನೂ ಸಖತ್ತಾಗಿದೆ. ಚೆನ್ನಾಗಿದೆ ಬ್ರೋ. ಸಗದಾಗೈತೆ. ಸೂಪರ್ ಅಣ್ಣ. ಅವಾಗ ಬರ್ತಾನೆ ಇರ್ತಾರೆ ಅಂತ ಹೇಳ್ತಿದ್ರಲ್ಲ. 3 decades ಇಂದ ಬಂದಿರೋದು. 3 decades ಅವ್ರ ತಾತ ಅವ್ರ ಡ್ಯಾಡಿ ಈಗ ಇವನ್ ಕಂಟಿನ್ಯೂ 3 decades. ಅಂದ್ರೆ ಏನ್ ಬ್ರೋ, ಜನರೇಷನ್ ಇಲ್ಲೇ ಸಾಕ್ತಾ ಇದಾರೆ ಅನ್ಸುತ್ತೆ. ಒಳ್ಳೆದಾಗ್ಲಿ. ಇನ್ನು 30 ದಿನಕ್ಕೆ ಐರ್ಲೆಂಡ್ ಹೋಯ್ತು, ಅದಕ್ಕೆ 30 ದಿನ ಗೊತ್ತಾಗ್ಲಿ. 30 ದಿನದ ಒಟ್ಟಿಗೆ ತಿನ್ಕೊಂಡ್ಬಿಡ್ತೀರಾ? ಹಂಗೇನಿಲ್ಲ ಅಣ್ಣ, ಒಂದು ವರ್ಷದ ಒಂದೇ ಸಲ ತಿನ್ಕೊಂಡು ಫೈನಲ್ ಆಗಿ ಬಿರಿಯಾನಿ ತಿಂದಾಯಿತು. ಬಿರಿಯಾನಿ ಅಂತೂ ಸೂಪರು. ನೀವೇನಾರ ಅಕಸ್ಮಾತಾಗಿ ನೀವು ಬನ್ನೂರು, ಮಳವಳ್ಳಿ, ಆಮೇಲೆ ಸೋಮನಾಥಪುರ ಟೆಂಪಲ್ಗೆ ಹೋಗ್ಬೇಕಾರೆ ಭಾನುವಾರ, ಶುಕ್ರವಾರ, ಮಂಗಳವಾರ ಈ ದಿನ ಮಿಸ್ ಮಾಡದೆ ಬನ್ನಿ. ಆರಾಮಾಗಿ ಒಳ್ಳೆ ಬಿರಿಯಾನಿ ತಿನ್ಬೋದು, ಸಖತ್ತಾಗಿರುತ್ತೆ. ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಬಂದು ತಿಂದಾಗ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.